ಸ್ನೇಹಿತರೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆದಿರುವ ಅಭ್ಯರ್ಥಿಗಳಿಗೆ ಒಂದು ತುಂಬಾ ಪ್ರಮುಖ ಅಪ್ಡೇಟ್ ಬಂದಿದೆ. ಫಿಸಿಕಲ್ ಟೆಸ್ಟ್ ಬಗ್ಗೆ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅಧಿಕೃತವಾಗಿ ಹೊಸ ಮೆಮೊ ಹೊರಬಿದ್ದಿದೆ. ಇದರಲ್ಲಿ ಏನು ಹೇಳಲಾಗಿದೆ, ಫಿಸಿಕಲ್ ಯಾವ ರೀತಿಯಲ್ಲಿ ನಡೆಯಲಿದೆ ಮತ್ತು 1:5 ಸೆಲೆಕ್ಷನ್ ಬಗ್ಗೆ ಈ ಡಾಕ್ಯುಮೆಂಟ್ ನಲ್ಲಿ ಏನು ಮಾಹಿತಿ ಇದೆ, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡೋಣ. ಮೊದಲಿಗೆ ಈ ಡಾಕ್ಯುಮೆಂಟ್ ನ ಕ್ರೆಡಿಬಿಲಿಟಿ ಬಗ್ಗೆ ನೋಡೋಣ. ಇದು ಕರ್ನಾಟಕ ಗವರ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಅಫಿಷಿಯಲ್ ಮೆಮೊ. ಆಫೀಸ್ ಆಫ್ ದಿ ಡೈರೆಕ್ಟರ್ ಜನರಲ್ ಅಂಡ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, ಕರ್ನಾಟಕ ಸ್ಟೇಟ್, ಬೆಂಗಳೂರಿನಿಂದ ಈ ಮೆಮೊ ಹೊರಬಿದ್ದಿದೆ. ಮೆಮೊ ಡೇಟ್ 11 ಆಗಸ್ಟ್ 2026. ಸಬ್ಜೆಕ್ಟ್ ಏನಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ರಿಕ್ವೈರ್ಮೆಂಟ್ ಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಮತ್ತು ಎಂಡ್ಯೂರೆನ್ಸ್ ಟೆಸ್ಟ್ ನಡೆಸಲು ಸಬ್ ಕಮಿಟಿ ಮತ್ತು ಸೆಂಟ್ರಲ್ ಸೂಪರ್ವೈಸರಿ ಆಫೀಸರ್ಸ್ ರಚನೆ ಮಾಡಲಾಗಿದೆ. ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಈ ರಿಕ್ರೂಟ್ಮೆಂಟ್ ನಲ್ಲಿ ಒಟ್ಟು 3991 ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ವೇಕೆನ್ಸೀಸ್ ಬಗ್ಗೆ ಮೆಮೊನಲ್ಲಿ ಉಲ್ಲೇಖಿಸಲಾಗಿದೆ. ಇದರಲ್ಲಿ ಕಲ್ಯಾಣ ಕರ್ನಾಟಕ 596 ಮತ್ತು ರೆಸಿಡ್ಯೂಲ್ ಪೇರೆಂಟ್ 3395 ಪೋಸ್ಟ್ ಇದೆ. ಓಕೆ, ಅಂದರೆ ಫಿಸಿಕಲ್ ಸೆಲೆಕ್ಷನ್ ಪ್ರೊಸೆಸ್ ಮುಂದಿನ ಹಂತಕ್ಕಾಗಿ ಸಾಗುತ್ತಿರುವುದು ಈ ಡಾಕ್ಯುಮೆಂಟ್ ನಿಂದ ಕ್ಲಿಯರ್ ಆಗುತ್ತದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಗೆ PST ಮತ್ತು ET ನಡೆಸಲು ಸಬ್ ಕಮಿಟಿ ರಚಿಸಲಾಗಿದೆ. ಅಂದರೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂಡ್ ಎಂಡ್ಯೂರೆನ್ಸ್ ಟೆಸ್ಟ್ ನಡೆಸುವ ವ್ಯವಸ್ಥೆ ಮಾಡಲಾಗುತ್ತಿದೆ. ಅದಕ್ಕಾಗಿ ಕನ್ಸರ್ನ್ ಆಫೀಸರ್ಸ್ ನ ಟೆಸ್ಟ್ ಸೆಂಟರ್ಸ್ ಗೆ ಡೆಪ್ಯುಟೇಷನ್ ಮಾಡಲಾಗಿದೆ ಮತ್ತು ರಿಕ್ವೈರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ PST ಮತ್ತು ET ನಡೆಸುವ ಜವಾಬ್ದಾರಿ ಅವರಿಗೆ ನೀಡಲಾಗಿದೆ. ಇನ್ನು ಫಿಸಿಕಲ್ ನಲ್ಲಿ ಏನು ನಡೆಯಬಹುದು ಅನ್ನೋದಕ್ಕೆ ಈ ಮೆಮೊನಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಇದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಬೆಂಗಳೂರು ಸಿಟಿಗೆ ಡೆಸಿಗ್ನೇಟೆಡ್ ಕಾರ್ ಗ್ರೌಂಡ್ಸ್ ಬಳಸಲಾಗುತ್ತದೆ. ಅಂದರೆ ಎಲ್ಲರಿಗೂ ಒಂದೇ ಗ್ರೌಂಡ್ ಅಂತಲ್ಲ, ನಿಮ್ಮ ಯೂನಿಟ್ ಹಾಗೂ ರೇಂಜ್ ಗೆ ಸಂಬಂಧಿಸಿದ ಡೆಸಿಗ್ನೇಟೆಡ್ ವೆನ್ಯೂ ಯಾವುದು ಅನ್ನೋದನ್ನ ಆಫಿಷಿಯಲ್ ಶೆಡ್ಯೂಲ್ ನಲ್ಲಿ ತಿಳಿಸಲಾಗುತ್ತೆ. ಈ PDF ನ ವಿಶೇಷತೆ ಏನಂದ್ರೆ ಕೇವಲ ಒಂದು ಮೆಮೊ ಮಾತ್ರ ಅಲ್ಲ, ಇದರಲ್ಲಿ ರೇಂಜ್ ವೈಸ್ ಮತ್ತು ಯೂನಿಟ್ ವೈಸ್ ಅರೇಂಜ್ಮೆಂಟ್ಸ್ ಕೂಡ ನೀಡಲಾಗಿದೆ. ಸೆಂಟ್ರಲ್ ರೇಂಜ್, ಸೌತರ್ನ್ ರೇಂಜ್, ಈಸ್ಟರ್ನ್ ರೇಂಜ್, ವೆಸ್ಟರ್ನ್ ರೇಂಜ್, ನಾರ್ಥರ್ನ್ ರೇಂಜ್, ಬಳ್ಳಾರಿ ರೇಂಜ್ ಮತ್ತು ಬೆಂಗಳೂರು ಸಿಟಿಗೆ ಸಂಬಂಧಿಸಿದ ಡೀಟೇಲ್ಸ್ ಡಾಕ್ಯುಮೆಂಟ್ ನಲ್ಲಿ ಇದೆ. ಅಂದರೆ ಫಿಸಿಕಲ್ ಟೆಸ್ಟ್ ನಡೆಸಲು ಈಗಾಗಲೇ ಗ್ರೌಂಡ್ ಲೆವೆಲ್ ಅರೇಂಜ್ಮೆಂಟ್ ಮಾಡಲಾಗುತ್ತಿದೆ. ಇಲ್ಲಿ ಅಭ್ಯರ್ಥಿಗಳಿಗೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವ ಪಾಯಿಂಟ್ 1:5 ರೇಷಿಯೋ. ಈ ಅಫಿಷಿಯಲ್ ಡಾಕ್ಯುಮೆಂಟ್ ಟೇಬಲ್ಸ್ ನಲ್ಲಿ ಯೂನಿಟ್ ವೈಸ್ ನೋಟಿಫೈಡ್ ಪೋಸ್ಟ್ ಮತ್ತು ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಇನ್ 1:5 ರೇಷಿಯೋ ನೀಡಲಾಗಿದೆ. ಉದಾಹರಣೆಗೆ ಕೆಲವು ಯೂನಿಟ್ ಗಳಲ್ಲಿ 50 ಪೋಸ್ಟ್ ಗೆ 250 ಕ್ಯಾಂಡಿಡೇಟ್ಸ್, 100 ಪೋಸ್ಟ್ ಗೆ 500 ಕ್ಯಾಂಡಿಡೇಟ್ಸ್ ಅಂತ ಅಪ್ರಾಕ್ಸಿಮೇಟ್ 1:5 ಫಿಗರ್ಸ್ ನೀಡಿರುವುದನ್ನು ನೋಡಬಹುದು. ಆದರೆ ಒಂದು ವಿಷಯ ಗಮನದಲ್ಲಿ, ಈ ಮೆಮೊ ಫಿಸಿಕಲ್ ಟೆಸ್ಟ್ ಗೆ ಗ್ರೌಂಡ್ಸ್ ಮತ್ತು ಅರೇಂಜ್ಮೆಂಟ್ಸ್ ಬಗ್ಗೆ ಇರುವ ಡಾಕ್ಯುಮೆಂಟ್. ಇದನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ನೀವು ಎಲ್ಲ ಕಂಪ್ಲೀಟ್ ಆಗಿ ಓದ್ಕೊಳ್ಳಿ. ನಿಮ್ಮ ಇಂಡಿವಿಜುವಲ್ ಸೆಲೆಕ್ಷನ್ ಅಥವಾ ಫೈನಲ್ ಕಟ್ ಆಫ್ ಅನ್ನು ಇದು ಕನ್ಫರ್ಮ್ ಮಾಡುತ್ತಿಲ್ಲ. ಹಾಗಾದ್ರೆ ಈಗ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು, ಫಿಸಿಕಲ್ ಟೆಸ್ಟ್ ಯಾವ ದಿನದಂದು ಸ್ಟಾರ್ಟ್ ಆಗುತ್ತೆ ಮತ್ತು ಎಲ್ಲಿ? ಇಲ್ಲಿ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ಕೊಡಬೇಕು. ಈ ಮೆಮೊನಲ್ಲಿ ಎಕ್ಸಾಕ್ಟ್ಲಿ ಫಿಸಿಕಲ್ ಟೆಸ್ಟ್ ಡೇಟ್ ಕೊಟ್ಟಿಲ್ಲ, ಬದಲಾಗಿ ಟೆಸ್ಟ್ ರಿಕ್ವೈರ್ಮೆಂಟ್ ವಿಂಗ್ ನೀಡುವ ಶೆಡ್ಯೂಲ್ ಪ್ರಕಾರ ಕಾಮೆಂಟ್ಸ್ ಆಗಬೇಕು ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹಾಗಾಗಿ ಅಭ್ಯರ್ಥಿಗಳೇ ಡೇಟ್ ಗಾಗಿ ಕಾಯ್ತಾ ಪ್ರಿಪರೇಷನ್ ನಿಲ್ಲಿಸಬೇಡಿ. ಯಾಕಂದ್ರೆ ಈಗ ಡಿಪಾರ್ಟ್ಮೆಂಟ್ ಲೆವೆಲ್ ನಲ್ಲಿ ಫಿಸಿಕಲ್ ಟೆಸ್ಟ್ ಗೆ ಬೇಕಾದ ಆಫೀಸರ್ಸ್, ಗ್ರೌಂಡ್ಸ್ ಮತ್ತೆ ಸೂಪರ್ವಿಷನ್ ವ್ಯವಸ್ಥೆ ಮಾಡಲಾಗುತ್ತಿದೆ. ನೀವು ಈಗ ಮಾಡಬೇಕಾದ್ದು ಒಂದೇ, ರನ್ನಿಂಗ್ ಪ್ರಾಕ್ಟೀಸ್ ಮಾಡಿ, ಲಾಂಗ್ ಜಂಪ್, ಹೈ ಜಂಪ್ ಅಂಡ್ ರಿಕ್ವೈರ್ಮೆಂಟ್ ನಲ್ಲಿ ಇರೋ ಫಿಸಿಕಲ್ ಇವೆಂಟ್ಸ್ ಗೆ ಪ್ರಾಕ್ಟೀಸ್ ಮಾಡಿ. ಡೇಟ್ ಬಂದ ನಂತರ ಪ್ರಿಪರೇಷನ್ ಶುರು ಮಾಡಿದ್ರೆ ಸಮಯ ಕಡಿಮೆ ಆಗಬಹುದು. ಇವತ್ತಿನಿಂದ ರೆಡಿ ಆಗಿ. ಒಟ್ಟಿನಲ್ಲಿ ನೋಡಿದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ 2026 ಫಿಸಿಕಲ್ ಪ್ರೊಸೆಸ್ ಗೆ ಅಫಿಷಿಯಲ್ ಗ್ರೌಂಡ್ ವರ್ಕ್ ಈಗಾಗಲೇ ನಡೆದಿದೆ. 3991 ವೇಕೆನ್ಸಿಗೆ ಸಂಬಂಧಿಸಿದ ರಿಕ್ವೈರ್ಮೆಂಟ್ ಪ್ರೊಸೆಸ್ ನಲ್ಲಿ PST ಮತ್ತು ET ನಡೆಸಲು ಕಮಿಟಿ ಮತ್ತು ಸೂಪರ್ವೈಸರಿ ಆಫೀಸರ್ಸ್ ನೇಮಕ ಮಾಡಲಾಗಿದೆ. PDF ಮೆನ್ಷನ್ ಮಾಡಿದ್ದಾರೆ ಅವರು. ರೇಂಜ್ ವೈಸ್ ಮತ್ತು ಯೂನಿಟ್ ವೈಸ್ ಅರೇಂಜ್ ಮಾಡಿದ್ದಾರೆ.
ಆದರೆ ಎಕ್ಸಾಕ್ಟ್ಲಿ ಫಿಸಿಕಲ್ ಡೇಟ್ ಮತ್ತು ಫೈನಲ್ ಸ್ಕೆಡ್ಯೂಲ್ ಈ ಮೆಮೊನಲ್ಲಿ ಅವರು ಇನ್ನೂ ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟಲ್ಲಿ ಕೊಡ್ತಾರೆ. ಅದರಿಂದ ಅಫಿಷಿಯಲ್ ಸ್ಕೆಡ್ಯೂಲ್ವರೆಗೂ ರೂಮರ್ಸ್ ನಂಬೇಡಿ. ನಿಮ್ಮ ಡಿಸ್ಟಿಕ್ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಈ ಫಿಸಿಕಲ್ ಡಿಸ್ಕ್ರಿಪ್ಷನಲ್ಲಿ